ಪಬ್ಲಿಕ್ ನೆಕ್ಸ್ಟ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತನ್ಯ ಕೊಟ್ಟರೆ. ಇವತ್ತು ನಮ್ಮ ಜೊತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಮೋಡಿ ಮಾಡಿರುವಂತಹ ನಟ ಇವರು ಅಂತ ಹೇಳ್ಬೋದು. ವಿಷ್ಣು ಸರ್ನ 175ನೇ ಸಿನಿಮಾ ಇದೀಗ 25 ವರ್ಷಗಳ ನಂತರ ನಮ್ಮ ಇಂಡಸ್ಟ್ರಿಯಲ್ಲಿ ಮತ್ತೆ ಸದ್ದು ಮಾಡಲಿಕ್ಕೆ ಹೊರಟಿದೆ. ಈ ವಿಷ್ಣು ಸರ್ ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಇಷ್ಟ. ವಿಷ್ಣು ಸರ್ ಜೊತೆ ತುಂಬಾ ಆತ್ಮೀಯರು. ನಮ್ಮೆಲ್ಲರ ಪ್ರೀತಿಯ ಶಶಿಕುಮಾರ್ ಸರ್ ಇವತ್ತು ನನ್ನ ಜೊತೆ ಇದ್ದಾರೆ. ಬನ್ನೋರ ಜೊತೆ ಮಾತಾಡೋಣ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ. ಓಕೆ, ನಾನು ಆವಾಗಲೇ ಹೇಳಿದಾಗೆ 25 ವರ್ಷಗಳ ನಂತರ ಯಾವುದೇ ಒಂದು ಸಿನಿಮಾ 25 ವರ್ಷಗಳ ನಂತರ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿದಾಗ ಅದರಲ್ಲಿರುವಂತಹ ಖುಷಿನೇ ಬೇರೆ. ಏನು ಹೇಳ್ತೀರಾ ಸರ್ ಇದಕ್ಕೆ? ಅಲ್ಲ, ನಿಮ್ಮ ಬಾಯಲ್ಲೇ ಬಂತಲ್ಲ ಈಗ 25 ವರ್ಷ ಆದಮೇಲೆ ಮತ್ತೆ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇಟ್ಸ್ ರಿಯಲಿ ಭಾಳ ಸಂತೋಷ. ನಾನು ಒಂದೇ ಮಾತ್ರ ಹೇಳಬೇಕು ಅಂದರೆ ಇವತ್ತು ಈ ಯಜಮಾನ ಸಿನಿಮಾ 25 ಇಯರ್ಸ್ ಆದಮೇಲೆ ಅವತ್ತಿನ ರಿಲೀಸ್ಗೆ ಇದು ಇಟ್ ವಾಸ್ ಎ ಬ್ಲಾಕ್ ಬಸ್ಟರ್ ಹಿಟ್ ಆಯಿತಾ. ಆವತ್ತು ರಿಲೀಸ್ ಬ್ಲಾಕ್ ಬಸ್ಟರ್. ಇವತ್ತು ಪ್ಯಾನ್ ಇಂಡಿಯಾ ಏನಿದೆ ಇದು ಯಾವ ಇಂಡಿಯಾನೂ ಇಲ್ಲ. ಯಜಮಾನ ಮುಂದೆ ಯಾವ ಇಂಡಿಯಾನೂ ಇಲ್ಲ. ಪ್ಯಾನ್ ಇಂಡಿಯಾ ಯಾವುದೂ ಇಲ್ಲ. ಯಾಕಂದರೆ ಅವತ್ತಾಗಿದ್ದ ಕಲೆಕ್ಷನ್ ರೆಕಾರ್ಡ್ ಬ್ರೇಕ್ ಕಲೆಕ್ಷನ್ ಆಗಿತ್ತು. ಅದೇ ಇವತ್ತಿನ ರೇಂಜ್ ತೊಗೊಂಡ್ರೆ ಇವತ್ತು ಸುಮಾರು ಒಂದು 250-300 ಕೋಟಿ ರೂಪಾಯಿ ಕಲೆಕ್ಷನ್ ಆಗ್ತಾಯಿತ್ತು ಕನ್ನಡ ಪಿಕ್ಚರು. ಇಸ್ ನಾಟ್ ಅ ಪ್ಯಾನ್ ಇಂಡಿಯಾ ಅಲ್ಲ, ಕಂಟೆಂಟೆಡ್ ಓರಿಯೆಂಟೆಡ್ ಸಿನಿಮಾ, ಫ್ಯಾಮಿಲಿ ಸಿನಿಮಾ. ಸೊ ಇದನ್ನು ಭಾಳ ಜನ ತಿಳ್ಕೊಬೇಕಾಗುತ್ತೆ. ಒಂದು ಯಜಮಾನ ಸಿನಿಮಾ ವಾಟ್ ಲೆವೆಲ್ಗೆ ಅದು ಫೆಚ್ ಆಯಿತು, ಕಮರ್ಷಿಯಲ್ ಹಿಟ್ ಆಯಿತು, ಪ್ಲಸ್ ಎಲ್ಲ ಜನಗಳಿಗೆ ಅವರ ಅಂತರಾತ್ಮಕ್ಕೆ ಒಂದು ಮುಟ್ಟುವಂಥ ಒಂದು ಇದನ್ನು ಅಂದರೆ ಅದು ಲವ್, ಒಂದು ಫ್ಯಾಮಿಲಿ ಲವ್ ಆ್ಯಂಡ್ ಅಫ್ಯಾಕ್ಷನ್ನು, ಅದು ವ್ಯಾಲ್ಯೂಸ್ ಕಟ್ಟೋಕ್ಕೆ ಆಗಲ್ಲ. ಅದು ಇಟ್ ವಾಸ್ ಪ್ರೂವ್ಡ್. ಒಂದು ರಾಜ್ಕುಮಾರ್ ಮಾಡಿದ ಬಂಗಾರದ ಮನುಷ್ಯ ಸಿನಿಮಾ ಆಗಿರ್ಬೋದು, ಒಂದು ಯಜಮಾನ, ಇಟ್ ಇಸ್ ಆಲ್ ಮೈಲ್ ಸ್ಟೋನ್ ಮೂವೀಸ್. ಸರ್, ಇವಾಗ ನೀವು ಆವಾಗಲೇ ಹೇಳಿದಾಗ ಇವಾಗಿನ ಪ್ರೊಡ್ಯೂಸರ್ಗಳನ್ನೆಲ್ಲ ಕಂಪೇರ್ ಮಾಡಿದರೆ ನಾವು ಕಮರ್ಷಿಯಲ್ ಸಿನಿಮಾ ಅಂತ ಹೋಗ್ತಾರೆ ಎಲ್ಲರೂ ಕೂಡ. ಕಂಟೆಂಟ್ ಓರಿಯೆಂಟೆಡ್ ಏನಿಲ್ಲದಿದ್ರು ಕಮರ್ಷಿಯಲ್ ಅನ್ನುವಂತಹ ಸಿನಿಮಾ ಪ್ಯಾನ್ ಇಂಡಿಯಾ. ಸೊ ಇಂಥ ಪ್ರೊಡ್ಯೂಸರ್ ನಿರ್ಮಾಪಕರಿಗೆ ನೀವೇನು ಹೇಳ್ತೀರಾ ಅಂತ? ನಾನು ಹೇಳೋದಲ್ಲಮ್ಮ, ಯಾಕೆಂದರೆ ಬಿಕಾಸ್ ಪ್ಯಾನ್ ಇಂಡಿಯಾ ಅದು ಯಾವ ಇದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ನಾನು ಅದೇನು ಈಗ ಇದ್ರ ಮೇಲೆ ಹೇಳಿದೆ, ನಾನು ವೇದಿಕೆ ಮೇಲೆ ಸುಮಾರು ಎಕ್ಸಾಂಪಲ್ ಒಂದು 150-200 ಪಿಕ್ಚರ್ ಬರುತ್ತೆ ಅಂತ. 200 ಪಿಕ್ಚರ್ ಪ್ಯಾನ್ ಇಂಡಿಯಾ ಮಾಡೋಕ್ಕಾಗಲ್ಲ. ಎಲ್ಲ ಒಂದು 3-4 ಸಿನಿಮಾ 5 ಸಿನಿಮಾ ಮಾಡ್ಬೋದು. 4-5 ಸಿನಿಮಾಲಿ ಸಕ್ಸಸ್ ರೇಟ್ ಎಷ್ಟು, ಫೇಲ್ಯೂರ್ಸ್ ಎಷ್ಟಿದೆ ಅದನ್ನ ನೋಡಿ ನೀವು. ಅದನ್ನು ನೀವು ಅಕೌಂಟಿಗೆ ತೊಗೋಬೇಕಾಗುತ್ತೆ. ಬರೀ ಕನ್ನಡ ಅಷ್ಟೇ ಅಲ್ಲ, ತೆಲುಗು, ತಮಿಳು, ಹಿಂದಿ ಎಲ್ಲದರಲ್ಲೇ ನೋಡಿ ಇವೆ. ಪ್ಯಾನ್ ಇಂಡಿಯಾ ಮಾಡಿ ಎಷ್ಟೋ ಪಿಕ್ಚರ್ ಹೋದರೆ ಒಂದೇ ಸಲ ಕೋಟಿಗಳು ಹೊರಟೋಗುತ್ತೆ. ವೆರ್ ಇಸ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ಅದು ಡೆಫಿನೆಟ್ಲಿ ಯಾವತ್ತೂ ದಟ್ ಇಸ್ ಎವರ್ ಗ್ರೀನ್ ಆ್ಯಂಡ್ ಅದು ಪ್ರತಿಯೊಬ್ಬರಿಗೂ ಇಷ್ಟಪಡ್ತಾರೆ. ಅದು ಸಿಸ್ಟಮ್ ಬರಬೇಕು. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬರಬೇಕು. ಎಂಟೈರ್ ಫ್ಯಾಮಿಲಿ ಶುಡ್ ಕಮ್ ಆ್ಯಂಡ್ ವಾಚ್ ದ ಥಿಯೇಟರ್. ವಿಷ್ಣು ಸರ್ ಅಂತ ಬಂದಾಗ ಇವಾಗ ಕರ್ನಾಟಕ ರತ್ನ, ಸಾಹಸ ಸಿಂಹ ಜೊತೆ ನೀವು ತುಂಬಾ ಆತ್ಮೀಯರಾಗಿದ್ದಂಥವ್ರು ಸರ್. ಆ ದಿನ 25 ವರ್ಷಗಳಿಗಿಂತ ಮುಂಚೆ ಇವತ್ತು ಆ ಒಂದು ಕ್ಷಣನ ನೆನಪು ಮಾಡಬೇಕು, ನಮ್ಮ ಹತ್ರ ಏನಾದರೂ ಒಂದು ವಿಷಯ ಹಂಚ್ಕೋಬೇಕು ಅಂತಿದ್ರೆ ಯಾವ ಕ್ಷಣನ ಹಂಚ್ಕೋತೀರಾ ಸರ್? ನಾನು ಹೇಳಿದ್ನಲ್ಲ, ಯಾಕಂದರೆ ಬಿಕಾಸ್ ಅದು ವಿಷ್ಣು ಸರ್ ಜೊತೆಲಿ ಮಾಡೋಂಥ ಸಿನಿಮಾ. ಇದು ನಾಟ್ ಓನ್ಲಿ ಯಜಮಾನ್ ಅಲ್ಲ, ಸುಮಾರು ಸಿನಿಮಾಗಳು ಮಾಡಿದ್ವಿ. ಇಬ್ಬರು ಅಣ್ಣ ತಮ್ಮ ಥರ ಮಾಡಿದ್ವಿ. ಆ್ಯಂಡ್ ದಟ್ ರ್ಯಾಪಿಡ್ ದಟ್ ಆ ಒಂದು ರಿಲೇಷನ್ಶಿಪ್, ಆ ಒಂದು ಕೆಮಿಸ್ಟ್ರಿ ನಮ್ಮಲ್ಲಿ ಇಬ್ಬರಲ್ಲಿತ್ತು. ಎಷ್ಟೋ ಜನ ಸರ್ ಒಂದು ಅಣ್ಣ ತಮ್ಮದ ಒಂದು ಕತೆ ಬಂದಾಗ ಇಲ್ಲ ವಿಷ್ಣು ಸರ್ ಜೊತೆ ಶಶಿ ಸರ್ ತಮ್ಮ ಅಂತ ಫಿಕ್ಸ್ ಆಗ್ಬಿಟ್ರು. ಅದು ಸೊ ಅದು ಒಂದು ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಒಂದು ಅದು ದಟ್ ಅದೇನೋ ಒಂದು ಬಾಂಡಿಂಗ್ ತುಂಬ ನಮ್ಮ ಅಟ್ಯಾಚ್ಮೆಂಟ್ ವಾಸ್ ಲೈಕ್ ದಟ್. ಆ್ಯಂಡ್ ಅವರು ಪಾಪ ನಾನು ಅದೇ ರೀತಿ ಇದು ಮಾಡೋರು. ಜೊತೆಲಿ ಊಟ ಮಾಡೋದು, ಇದು ಮಾಡೋದಾಗಲಿ, ಇವತ್ತು ಏನು ಊಟ ಮಾಡಿದ್ರೆ, ಏನು ತಿಂಡಿ ತಿಂದರೆ, ಇಲ್ಲ ಸರ್ ಮನೇಲಿ ಟಿಫನ್ ಮಾಡಿ ಏನು ಮಾಡಿದ್ರು, ಮನೆಯಲ್ಲಿ ಏನು ಮಾಡಿದ್ರು ಅಂದರೆ ಭಾಳ ಇಷ್ಟಪಡೋರು. ಆ್ಯಂಡ್ ಇಸ್ ಮೋರ್ ದೆನ್ ಹೇಳಬೇಕು ಅಂದರೆ ಅವರು ಮಹಾನ್ ಕಲಾವಿದ, ಮಹಾನ್ ಗ್ರೇಟ್ ಆರ್ಟಿಸ್ಟ್, ನೋ ಡೌಟ್ ಇದೆ ಅದಲ್ಲ. ಅದಕ್ಕಿಂತ ಇಸ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್, ತುಂಬ ಡಿವೋಷ್ನಲ್ ಮನುಷ್ಯ. ಅವರು ಡಿವೋಷನಲ್ ತೋರಿಸ್ಕೋತಾ ಇರಲಿಲ್ಲ ಅಷ್ಟೇ, ತುಂಬ ಫಿಲಾಸಫಿಕಲ್ ಆಗಿ ಇದು ಮಾಡ್ತಾಯಿದ್ರು. ಅದು ನಿಜವಲ್ಲ ಅದು. ಆ್ಯಂಡ್ ಆ ಟಚ್ ಇದಿಲ್ಲ, ಫಿಲಾಸಫಿಕಲ್ ಟಚ್, ಅದು ಎಲ್ಲರಿಗೂ ಇದು ಮಾಡೋರು. ಇವಾಗ 25 ವರ್ಷಗಳಿಗಿಂತ ಸರ್ 25 ವರ್ಷಗಳ ಹಿಂದಿನ ಶಶಿಕುಮಾರನ್ನು ನೋಡಿದಾಗ ಈಗಿನ ಶಶಿಕುಮಾರ್ ಅವ್ರಿಗೆ ಏನು ಅನಿಸುತ್ತೆ ಅನ್ನುವಂಥದ್ದು? ಸರ್ 25 ವರ್ಷಗಳ ಹಿಂದಿನ ಶಶಿಕುಮಾರನ್ನು ಸ್ಕ್ರೀನಲ್ಲಿ ನೋಡಿದಾಗ ಈಗಿನ ಶಶಿಕುಮಾರ್ ಅವ್ರಿಗೆ ಏನು ಅನಿಸುತ್ತೆ? ಆ ಲುಕ್ ಆಗಿರ್ಬೋದು, ಆ ಸ್ಮೈಲ್ ಆಗಿರ್ಬೋದು, ಅದೇ ರೀತಿ ಇದೆ. ಏನು ಹೇಳ್ತೀರಾ ಸರ್ ಇದಕ್ಕೆ? ನನ್ನ ಬಗ್ಗೆ ಕೇಳೋದು ನಾನೇನು ಹೇಳಿ, ನೀವು ಹೇಳೋಕ್ಕೆ ಇಲ್ಲ. ನಾನು ಅದೇ ಸೇಮ್ ಶಶಿಕುಮಾರ್, ನೋ ಚೇಂಜಸ್. ಸ್ವಲ್ಪ ಬಾಡಿನಲ್ಲಿ ಸ್ವಲ್ಪ ಇದಾಗ್ಬೋದು, ಸ್ವಲ್ಪ ದಪ್ಪ ಆಗಿರ್ತೀವಿ. ಮತ್ತೆ ಎವ್ರಿಬಡಿ ಒಂದು 2-3 kg ಜಾಸ್ತಿ ಆಗ್ತಾರೆ, ಸ್ವಲ್ಪ ಜಾಸ್ತಿ ಆಗಿರೋ ಸ್ವಲ್ಪ ಸಣ್ಣ ಆಗ್ತಾರೆ. ಆ ಫ್ಲಕ್ಚುಯೇಷನ್ಸ್ ಇದ್ದೇ ಇರುತ್ತೆ. ಯಾರು ಖಂಡಿತವಲ್ಲ ಕಾನ್ಸ್ಟೆಂಟಾಗಿ ವೆಯ್ಟ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಇರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಅಲ್ವಾ ಅದು. ಆ್ಯಂಡ್
ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ನಾವು ನೋಡಿದಾಗ ಶಶಿಕುಮಾರ್ ಅವ್ರ ಮಗನ ಜೊತೆ ಮಾಡಿರುವಂತಹ ಡಾನ್ಸ್ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಏನು ಹೇಳ್ತೀರಾ ಸರ್ ಡ್ಯಾನ್ಸ್ ಬಗ್ಗೆ ನಿಮ್ಮದು? ಅದು ಆ್ಯಕ್ಚುಲಿ ಪ್ರೊಡ್ಯೂಸರ್ ಕರ್ಕೊಂಡೋಗ್ಬಿಟ್ಟು ನನಗೆ ಮಾಡಿಸಿ ನಾನು ಹೇಳಿದೆ ಮಗ ಕಡೆ ಹೀರೋ ಸಿನಿಮಾಗೆ ನಾನಲ್ಲ ಯಾವುದು ನಾನು ಡೌಟ್ ಆ ಸಾಂಗೇ ಕೇಳಿಲ್ಲಪ್ಪ ಫಸ್ಟ್ ಆಫ್ ಆಲ್. ಇಲ್ಲ ಸರ್ ಬನ್ನಿ ಸರ್ ಭೂಷಣ್ ಮಾಸ್ಟರ್ ಬಟ್ ಸರ್ ಫ್ರೀ ಸ್ಟೈಲಲ್ಲಿ ಮಾಡಿದ್ದು ಹೆಂಗೆ ಫಸ್ಟ್ ನಾನು ಮೂಡ್ ಬರಬೇಕು ಅಂದರೆ ಫಸ್ಟ್ ಒಂದು ಸಲ ಸಾಂಗ್ ಹಾಕು ಅಂತ ಕೇಳಿದೆ. ಒಂದು ಟೀ ತರಿಸು ಅಂತ ಹೇಳಿದೆ. ಒಂದು ಟೀ ಕುಡ್ದ ಸರಿ ಏನಪ್ಪ ಸರ್ ಸುಮ್ಮನೆ ಹಿಂಗೆ ಮಾಡಿದ್ದ ಹಿಂಗೆ ನಾನು ಸರಿ ಮಾಡೋಣ ಸುಮ್ಮನೆ ಜಸ್ಟ್ ಹಂಗೆ ಮಾಡಿದ್ದು ಅಷ್ಟೇ. ಸೊ ಅದು ಕಂಪ್ಲೀಟ್ ನೋಡಿದ್ರೆ ಅದು ರೆಕಾರ್ಡೇ ಮಾಡಿಬಿಟ್ಟವ್ರೆ. ಅದು ನನಗೆ ಗೊತ್ತಿಲ್ಲ ಅದು. ಸೊ ಇಟ್ ಬಿಕಮ್ ವೈರಲ್ ಲೈಕ್ ದಟ್ ಅಷ್ಟೇ. ಮುಂದಿನ ಸಿನಿಮಾಗಳ ಬಗ್ಗೆ ಹೇಳಬೇಕು ಅಂತಂದರೆ ಏನು ಹೇಳ್ತೀರಾ ಸರ್? ನೆಕ್ಸ್ಟ್ ಯಾವ ಸಿನಿಮಾ ಬರ್ತಾ ಇದೆ ನಂದ? ಈಗ 4-5 ಸಿನಿಮಾ ಒಪ್ಕೊಂಡಿದ್ದೆ. ಒಂದು ರುದ್ರಾವತಾರ, ಇನ್ನೊಂದು ಮರ್ಮ ಅಂತಂದು, ಇನ್ನೊಂದು ಸಿಂಧೂರಿ ಅಂತಂದು, ಇನ್ನೆರಡು ಪಿಕ್ಚರ್ ಟೈಟ್ಲ್ ಇಟ್ಟಿಲ್ಲ. 5 ಮೂವೀಸ್ ಐ ಆಮ್ ವರ್ಕಿಂಗ್, 5 ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀನಿ ಈಗ. ಸರ್ ಕೊನೆಯದಾಗಿ ನೀವು ಆವಾಗಲೇ ಹೇಳಿದಾಗೆ ವಿಷ್ಣು ಸರ್ ಜೊತೆ ತುಂಬ ನೀವು ತಮ್ಮನ ರೋಲಲ್ಲೇ ಕಾಣಿಸ್ಕೊಂಡಿರೋದು, ಅದು ಅವರ ನಿಜ ತಮ್ಮ ಆಗ್ಲಿಕ್ಕೆ ಅವಕಾಶ ಸಿಗಲಿಲ್ಲ. ಆನ್ ಸ್ಕ್ರೀನಲ್ಲಿ ಎಲ್ಲ ಕಡೆಗಳು ಕೂಡ ನೀವು ಅವ್ರ ತಮ್ಮನೇ ಆಗಿದ್ದೀರಾ. ಸೊ ಇದಕ್ಕೆ ಏನು ಹೇಳ್ತೀರಾ ಸರ್? ನೆಕ್ಸ್ಟ್ ಅವರು ಹೇಳಿದಿರಲ್ಲ ಮ್ಯಾಮ್, ಏನು ಹೇಳ್ತೀರಾ ಅಂತ? ಏನು ಹೇಳೋಕ್ಕಾಗುತ್ತೆ, ಅವರು ಅಣ್ಣನೇ, ನಾನು ತಮ್ಮನೇ ಅಷ್ಟೇ. ಈ ಟೈಮಲ್ಲಿ ವಿಷ್ಣು ಸರನ್ನು ಈ ಒಂದು ವಿಷಯಕ್ಕೆ ನಾನು ಮಿಸ್ ಮಾಡ್ಕೊಳ್ತೇನೆ ಅಂತ ಇದ್ರೆ ಯಾವ ವಿಷಯಕ್ಕೆ ವಿಷ್ಣು ಸರನ್ನು ನೀವು ಮಿಸ್ ಮಾಡ್ಕೊಳ್ತೇನೆ? ಇಲ್ಲಮ್ಮ ಖಂಡಿತ ದಯಬೇಡಿ ಈ ಪ್ರಶ್ನೆ ಕೇಳಬೇಡಿ. ಯಾಕಂದ್ರೆ ತುಂಬ ಮನಸ್ಸಿಗೆ ತುಂಬ ಹರ್ಟ್ ಆಗುತ್ತೆ ಅದು. ಐ ಕಾಂಟ್ ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ನಾನು ಒಬ್ಬನೇ ಅಂತಲ್ಲ, ಎಲ್ಲ ಅಭಿಮಾನಿಗಳು ವಿಷ್ಣು ಸರ್ ಕನ್ನಡ ಕಲಾಭಿಮಾನಿಗಳೆಲ್ಲರೂ ಅವ್ರು ವಿಷ್ಣು ಸರ್ನ ನಮ್ಮ ಆತ್ಮದಲ್ಲಿ ಇದ್ದಾರೆ, ಅವರು ಅಂತರಾತ್ಮದಲ್ಲಿ ಇದ್ದಾರೆ. ಫಿಸಿಕಲಾಗಿ ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಬಟ್ ಅದು ನೋವು ಎಲ್ರಿಗೂ ಇದೆ ಅದು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕೇಳಿದ್ರಲ್ಲ ವೀಕ್ಷಕರು, ಎಷ್ಟೇ ಬ್ಯುಸಿಯಾಗಿದ್ದರೂ ಕೂಡ ತುಂಬಾ ಚೆನ್ನಾಗಿ ನಮ್ಮ ಜೊತೆ ಮಾತಾಡಿದ್ದಾರೆ ಶಶಿಕುಮಾರ್ ಸರ್. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಅವ್ರ ಜೊತೆ ಚೈತನ್ಯ ಕೊಟ್ಟ, ರಿಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು.